ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಅಗದಿ ರುಚಿಯಾಗಿ ಮತ್ತು ಈಜಿಯಾಗಿ ಬೆಲ್ಲದ ಗುಳಂಬ ಹೆಂಗೆ ಮಾಡೋದು ಮಾವಿನಕಾಯ್ದು ಎಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ನೋಡ್ಕೊಂಬರೋಣ ಅಂತ ಏನೇನು ಸಾಮಾನು ಬೇಕು, ಹೆಂಗೆ ಮಾಡಿದೆ ಎಂಬುದನ್ನು ಇಲ್ಲಿ ನೋಡೋಣ. ಈಗ ಇದು ನೋಡ್ರಿ, ಗುಳಂಬ ಮಾಡ್ಲಿಕ್ಕೆ ನಾನಿಲ್ಲಿ 6 ಕಾಯಿ ತೊಗೊಂಡಿನಿ. ಅಂದರೆ ಬೆಲ್ಲದ ಗುಳಂಬ ಮಾಡಲಿಕ್ಕೆ 6 ಕಾಯಿ ತೊಗೊಂಡಿನಿ. ಇವೇನೇನದ ಸ್ವಚ್ಛ ತೊಳೆದು ಒರೆಸ್ಕೊಂಡಿನಿ. ಈಗ ಇದ್ರದ್ದು ಏನದ ಮ್ಯಾಲಿಂದು ಸಿಪ್ಪಿ ತಕ್ಕೊಳ್ಳೋಣ. ಇದು ನೋಡ್ರಿ, ಅಷ್ಟು ಏನದ ಸಿಪ್ಪಿ ತೊಗೊಂಬಂದಿನಿ. ಇವನೇನದ ಹೆರ್ಕೊಳ್ಳೋಣ. ಈಗ ಹೆರಮಣಿಯಿಂದ ಏನದ ಅದನ್ನ ಹೆರ್ಕೊಳ್ಳೋಣ. ಇದು ನೋಡ್ರಿ, 6 ಮಾವಿನಕಾಯಿನದ ನಾನು ಸಿಪ್ಪಿ ತೆಗೆದು ಹೆರ್ಕೊಂಬಂದಿನಿ. ಈಗ ಇದನ್ನು ಗುಳಂಬ ಮಾಡೋಣ ಅಂತ. ಇದು ನೋಡ್ರಿ, ಗುಳಂಬ ಮಾಡ್ಲಿಕ್ಕೆ ಇಲ್ಲೇನದ ನಾನು ಗ್ಯಾಸ್ ಹತ್ತಿಸಿ ಒಂದು ಬುಟ್ಟಿ ಇಟ್ಕೊಂಡಿನಿ. ಇಲ್ಲೇನದ ಯಾವ ಪಾತೇಲಿ ಅಥವಾ ಬಟ್ಲ ಬುಟ್ಟಿ ಅದರಲ್ಲೇ ನೀವು ಅಳತಿ ಮಾಡ್ಕೋತೀರಿ ಹೆರಕ್ಲಾನ, ಅಂದರೆ ಮಾವಿನಕಾಯಿ ಹೆರಕ್ಲಾನ, ಅದರಲ್ಲೇ 1 ಕಪ್ ಅಷ್ಟೇನದ ಬೆಲ್ಲ ತೊಗೋಬೇಕಾಗ್ತದೆ. ಇದರಲ್ಲೇ ನಾನು 1 ಕಪ್ ಹೆರಕ್ಲದ 1 ಕಪ್ ಬೆಲ್ಲ ತೊಗೊಳಕತ್ತೀನಿ ಜಜ್ಜಿದ್ದು. ಈ ಬೆಲ್ಲ ಏನದ ಇದಕ್ಕೆ ಹಾಕೋಣ ಅಂತ. ಮತ್ತು ಈಗೇನದ ಇದನ್ನು ಹೆರಕ್ಲಾನು ಹಾಕೋಣ. ಇದಕ್ಕೆ ಇದನ್ನೇನದ ಬೆಲ್ಲ ಮತ್ತು ಮಾವಿನಕಾಯಿ ಹೆರಕ್ಲ ಏನದ ಮಿಕ್ಸ್ ಮಾಡ್ಕೊಂಡು ಚಲೋ ಹೊತ್ತಿಗೆ. ಈಗೇನದ ಬೆಲ್ಲ ಮತ್ತು ಮಾವಿನಕಾಯಿ ಹೆರಕ್ಲ ಏನದ ಎಲ್ಲ ಚಲೋ ಹೊತ್ತಿನಾಗೆ ಕೈ ಆಡ್ಸ್ಕೊಂಡೇನಿ ಇಲ್ಲೇ. ಈಗೇನದ ಬೆಲ್ಲ ಕರಿಗಿ ಹುಳಿ ಮತ್ತು ಸಿಹಿ ಇರೋದ್ರಿಂದ ಬೆಲ್ಲ ನೀರು ಬಿಟ್ಟದ ನೋಡ್ರಿ. ಹಿಂಗೆ ಇದೇನದ ಚೆಂದಾಗೆ ಕೈ ಆಡ್ಸ್ಕೊಂಡು ಮತ್ತು ಕುದಿಸ್ಬೇಕಾಗ್ತದೆ. ಕುದಿಸಿದ್ರೆ ಏನದ ಎಳಿಪಾಕ್ ಅಂತೇನು ಬೇಡ, ಇದು ಅಂಟು ಪಾಕ್ ಅಂತಾರಲ್ಲ, ಅಂದರೆ ಕೈ ಸ್ವಲ್ಪ ಅಂಟಿದಂಗೆ ಆತಂದ್ರೆ ಸಾಕಾಗ್ತದೆ. ಹಂಗೆ ಆಗೋತನ ಏನಂದರೆ ಇದನ್ನು ಕುದಿಸ್ಕೊಳ್ಳೋಣ ಅಂತ. ಇದ್ರೊಳಗೆ ಇಲ್ಲಿ 1 ಚಿಟಿಕೆ ಎಷ್ಟು ನಾನು ಉಪ್ಪು ಹಾಕ್ಲಿಕ್ಕತ್ತೀನಿ. ಇದಕ್ಕೆ ಏನದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಬೆಲ್ಲ ಕರಗ್ಲಿಕ್ಕತ್ತದ. ಇನ್ನು ಚಲೋ ನಿಮಗೆಲ್ಲ ಬೆಲ್ಲ ಕರಗಿ ಅಂಟು ಪಾಕ ಆತ ಅಂದ್ಕೊಳ್ಳಿನ ನಾವೇನದ ಗ್ಯಾಸ್ ಆಫ್ ಮಾಡ್ಬೇಕಾಗ್ತದೆ. ಈಗ ನೋಡ್ರಿ, ಚಲೋ ನಿಮಗೆ ಕುದ್ದದ ಈ ಪಾಕ ಅಂತ. ಇಷ್ಟಾಗಿದೆ ನೋಡ್ರಿ, ಇಷ್ಟು ಅಂಟು ಬಂದರೆ ಸಾಕಾಗ್ತದೆ. ಈಗ ನಾ ಏನದ ಇಲ್ಲೇ ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಒಂದು ಚಿಟಿಗೆಷ್ಟು ಏಲಕ್ಕಿ ಪುಡಿ ಹಾಕೋಣ. ಇದನ್ನೇನಂದ್ರೆ ಮಿಕ್ಸ್ ಮಾಡ್ಕೊಳ್ಳೆಲ್ಲಾನು. ಆರಿದ ಮೇಲಿಂದ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ಇದು. ನೋಡಿದ್ರಲ್ಲ, ಮಾವಿನಕಾಯಿ ಬೆಲ್ಲದ ಗುಳಂಬ ಮಾಡೋದು ಎಷ್ಟು ಈಜಿ ಅದ, ಮಾಡಲಿಕ್ಕೆ ಎಷ್ಟು ಸರಳ ಅದ, ತಿನ್ನಲಿಕ್ಕೂ ಅಷ್ಟು ರುಚಿ ಇರ್ತದೆ. ಇದೇನದ ನೀವು ಚಪಾತಿ ಬ್ರೆಡ್ಗೆ ಹಾಕಿ ಮಕ್ಕಳಿಗೆ ಡಬ್ಬಿಗೆ ಹಾಕಿ ಕೊಡ್ಬೋದು. ವರ್ಷಾನ್ಗಟ್ಲೆ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ಅಷ್ಟು ರುಚಿ ಆಗ್ತದೆ. ಇಷ್ಟೊಂದು ಈಜಿಯಾದ ಈ ರೆಸಿಪಿನ ನಿಮ್ಮ ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತ. ಶ್ರೀರಾಮ ಸಮರ್ಥ.